ನಮಸ್ಕಾರ ಆತ್ಮೀಯ ಸ್ನೇಹಿತರೆ. I, Mr. Basavaraj Nippani, would like to welcome you all for Karnataka Academy YouTube education channel. Dear friends, in today's class we shall pick up one of the important topics of your GPSTR English syllabus, that is from area first, which we have left to discuss, that is functions of language. ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ನಾವು ಏರಿಯಾ ಫಸ್ಟ್ನಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ಕು ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಆರ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತಕ್ಕಂಥ ಟಾಪಿಕ್ ಮೇಲೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡೋಣ. ದೆನ್ ವಾಟ್ ವಿ ಸ್ಟಡಿ ಇನ್ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಆರ್ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಸೊ ಇನ್ ದಿಸ್ ಟಾಪಿಕ್ ದೆರ್ ಇಸ್ ನಥಿಂಗ್ ಮಚ್ ಟು ಸ್ಟಡಿ, ದೆರ್ ಇಸ್ ಸಮಥಿಂಗ್ ವಿಚ್ ಮಸ್ಟ್ ಬಿ ಅಂಡರ್ಸ್ಟುಡ್. ಇಲ್ಲಿ ಸ್ಟಡಿ ಮಾಡೋದಕ್ಕಿಂತ ಹೆಚ್ಚಿನದಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸಾಕಷ್ಟಿದೆ. ಸೊ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಏನೇನೆಲ್ಲ ಸ್ಟಡಿ ಮಾಡ್ತೀವಿ, ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಇಲ್ಲಿ ನೋಡ್ಕೊಳ್ರಿ, ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಈ ಒಂದು ಟಾಪಿಕ್ ಮೇಲೆ ಸಾಕಷ್ಟು ಕ್ವಶನ್ಸ್ಗಳನ್ನು ನಿಮ್ಮ GPSTR ಎಕ್ಸಾಮಿನೇಷನಲ್ಲಿ ಕೇಳಾಗ್ತದೆ. ಯಾವ ಒಂದು ಪರ್ಪಸ್ ಅನ್ನು ಇಟ್ಕೊಂಡು ಕೇಳಾಗ್ತದೆ? ಆಸ್ ಯು ಆಲ್ ಸಿ, ವಿ ಸ್ಪೀಕ್ ಡಿಫರೆಂಟ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಎವ್ರಿ ಡೇ. We use different kinds of words in our day-to-day communication every day. Each set of sentences and each set of words which we use give some information. They seek some information through which we try to complain, we try to blame, we try to give directions. ಸೊ ನಾವು ಮಾತನಾಡ್ತಿರ್ತಕ್ಕಂಥ ವಾಕ್ಯಗಳಲ್ಲಾಗಿರ್ಬೋದು ಅಥವಾ ನಾವು ವಾಕ್ಯಗಳಲ್ಲಿ ಬಳಸ್ತಿರ್ತಕ್ಕಂಥ ಶಬ್ದಗಳಾಗಿರ್ಬೋದು, ಅವುಗಳು ತಮ್ಮದೇ ಆಗಿರ್ತಕ್ಕಂಥ ಕಾರ್ಯವನ್ನು ಏನು ಮಾಡ್ತವೆ, ನಿರ್ವಹಿಸ್ತವೆ. ಆ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ, ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಂದರೆ ನಾವು ಬಳಸಿರ್ತಕ್ಕಂಥ ಲ್ಯಾಂಗ್ವೇಜು, ನಮ್ಮ ಮಾತಿನಲ್ಲಿ ನಾವು ಬಳಸಿರ್ತಕ್ಕಂಥ ಲ್ಯಾಂಗ್ವೇಜು ಒಂದು ಫಂಕ್ಷನನ್ನು ಮಾಡ್ತದೆ, ಒಂದು ಕಾರ್ಯವನ್ನು ಮಾಡ್ತದೆ. ಆ ಕಾರ್ಯ ಏನು ಅಂತಕ್ಕಂಥದ್ದನ್ನು ನಾವೇನು ಮಾಡಬೇಕಾಗ್ತದೆ, ತಿಳ್ಕೊಳ್ಬೇಕಾಗ್ತದೆ. ಇನ್ ಎಕ್ಸಾಮಿನೇಷನ್ಸ್ ಮೆನಿ ಸೆಂಟೆನ್ಸಸ್ ವಿಲ್ ಬಿ ಗಿವನ್ ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಕೈಂಡ್ ಆಫ್ ಫಂಕ್ಷನ್ ಇಸ್ ಡನ್ ಇನ್ ದಟ್ ಫಾಲೋವಿಂಗ್ ಸೆಂಟೆನ್ಸ್. ಆ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಆಗಿದೆ, ಭಾಷೆಯ ಕಾರ್ಯ ಯಾವ ರೀತಿಯಾಗಿ ನಡೆದಿದೆ ಅಂತಕ್ಕಂಥದ್ದನ್ನು ನಾವು ಏನು ಮಾಡಬೇಕಾಗ್ತದೆ, ಕಂಡು ಹಿಡಿಬೇಕಾಗ್ತದೆ. ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಟುಡೇಸ್ ಕ್ಲಾಸ್. ಆ್ಯಂಡ್ ವಿ ಶಾಲ್ ಆಲ್ಸೋ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ವಿಲ್ ಬಿ ಕಮಿಂಗ್ ಇನ್ ಯುವರ್ ಎಕ್ಸಾಮಿನೇಷನ್. ಆ್ಯಂಡ್ ಹಿಯರ್ ವಿ ಶಾಲ್ ಟೇಕ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ವಿಚ್ ಆರ್ ಆಲ್ರೆಡಿ ಆಸ್ಕ್ಡ್ ಇನ್ ಯುವರ್ GPSTR ಎಕ್ಸಾಮಿನೇಷನ್ ಆಲ್ಸೋ. ಸೊ ಇಲ್ಲಿ ನೋಡ್ರಿ, ನಾವು ಈ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಬಂದಾಗ ಏನನ್ನ ಸ್ಟಡಿ ಮಾಡಬೇಕಾಗ್ತದೆ? ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ವಿ ಹ್ಯಾವ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೇನ್ ಫಂಕ್ಷನ್ ಡನ್ ಬೈ ಅ ಲ್ಯಾಂಗ್ವೇಜ್, ಆರ್ ವಿ ಯೂಸ್ ಸಮ್ ಮೋಡಲ್ಸ್. ಸೊ ಆಲ್ರೆಡಿ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ಮೋಡಲ್ ಆಕ್ಸಿಲರೀಸ್. ಮೋಡಲ್ ಆಕ್ಸಿಲರೀಸ್ಗಳ ಬಗ್ಗೆ ಅಧ್ಯಯನ ಮಾಡಿದ್ದೀರಿ. ಇಂಪರೇಟಿವ್ ಸೆಂಟೆನ್ಸಸ್ ಅಂತಂದ್ರೆ ಏನು ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಿದ್ದೀರಿ. ಇಲ್ಲಿ ನೀವೇನು ಮಾಡ್ತೀರಿ, ಕೆಲವೊಂದಿಷ್ಟು ಶಬ್ದಗಳನ್ನ ಯೂಸ್ ಮಾಡಿಕೊಂಡು ನಾವು ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಮೋಡಲ್ಸ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಕ್ಯಾನ್, ಕುಡ್, ಮೇ, ಮೈಟ್, ಶಾಲ್, ಶುಡ್, ಈ ರೀತಿಯಾಗಿರ್ತಕ್ಕಂಥ ನಾವು ಮೋಡಲ್ ಆಕ್ಸಿಲರೀಸ್ಗಳನ್ನು ಯೂಸ್ ಮಾಡ್ತೀವಿ. ಅವುಗಳ ಆಧಾರದ ಮೇಲೆ ಆ ಕೊಟ್ಟಿರ್ತಕ್ಕಂಥ ವಾಕ್ಯದ ಫಂಕ್ಷನ್ ಏನಾಗಿರ್ತದೆ, ಡಿಸೈಡ್ ಆಗಿರ್ತದೆ. ಅದು ಯಾವ ರೀತಿಯಾಗಿರ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಥ್ರೂ ಅವರ್ ವರ್ಡ್ಸ್, ಥ್ರೂ ಅವರ್ ಸೆಂಟೆನ್ಸಸ್ ವಿ ಇಂಟ್ರೊಡ್ಯೂಸ್ ourselves, at the same time we introduce others, and we seek information and we give information, and we ask for directions, and we also give directions, and we give instructions, we make requests, we give suggestions, advice, and we express comparison and contrast, and we also complain, we also apologize, we also thank, we also express our opinions, we blame, we regret, we console, we convince. Not only this, so here these are the important topics which are given according to your GPSTR syllabus. ಇಲ್ಲಿ ನೋಡ್ಕೊಳ್ರಿ, ಇಲ್ಲಿ ಏನೇನಿದೆ, introducing oneself or others, seeking and giving information, asking for and giving directions, giving instructions, making requests, giving suggestions and advice, expressing comparison and contrast. ಕಂಪ್ಯಾರಿಸನ್ ಅನ್ನು ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಕಾಂಟ್ರಾಸ್ಟ್ ಅನ್ನು ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು, ನಾವು ಯಾವುದಾದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ತೀವಿ, ಅಪೋಲಜೈಸ್ ಮಾಡ್ತೀವಿ, ಕ್ಷಮೆಯನ್ನು ಕೇಳ್ತೀವಿ, ಫಾರ್ಗಿವ್ನೆಸ್ ಅನ್ನು ಕೇಳ್ತೀವಿ,
ಥ್ಯಾಂಕ್ಸ್ ಅನ್ನ ಏನ್ ಮಾಡ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ. ಗ್ರೀಟಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಆಮೇಲೆ ಎಕ್ಸ್ಪ್ರೆಸಿಂಗ್ ಒನ್ಸ್ ಒಪಿನಿಯನ್, ಯಾವುದೋ ಒಂದು ವಿಷಯದ ಬಗ್ಗೆ ಅಥವಾ ಯಾವುದೋ ಒಂದು ವಸ್ತುವಿನ ಬಗ್ಗೆ ನಮ್ಗೆ ಇರ್ತಕ್ಕಂಥ ಒಪಿನಿಯನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಆಮೇಲೆ ನಾವು ಯಾವುದೋ ಒಂದು ವಿಷಯದ ಬಗ್ಗೆ ರಿಗ್ರೆಟ್ ಮಾಡ್ತೀವಿ. ನಾವು ಯಾವುದೋ ಒಬ್ಬ ವ್ಯಕ್ತಿಯನ್ನ ಕನ್ಸೋಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ, ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ, ಬ್ಲೇಮ್ ಮಾಡ್ತೀವಿ, ಅಥವಾ ನಾವು ಮಾಡಿರ್ತಕ್ಕಂಥ ತಪ್ಪುಗಳ ಬಗ್ಗೆ ರಿಗ್ರೆಟ್ ಮಾಡ್ಕೊಳ್ತೀವಿ, ಡಿಸಪಾಯಿಂಟ್ಮೆಂಟ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಆಸ್ ಯು ಆಲ್ ಸಿ ಇನ್ ಇಂಪರೇಟಿವ್ ಸೆಂಟೆನ್ಸಸ್, we express different kinds of feelings. We request, we order, we suggest, we command, we regret, we like, we dislike. So we express different kinds of feelings. So we express these all different kinds of feelings through sentences, through different kinds of words. ಸೊ ಅದನ್ನೇ ನಾವು ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ, ಆ ವಾಕ್ಯದಲ್ಲಿ ಇರ್ತಕ್ಕಂಥ ಶಬ್ದಗಳು ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಮಾಡ್ತಾ ಇದ್ದಾವೆ, ಅಥವಾ ಅವು ಪರ್ಮಿಷನ್ ಅನ್ನ ಕೇಳ್ತಾ ಇದಾವೆ, ಅಥವಾ ಇನ್ಫಾರ್ಮೇಶನ್ ಅನ್ನ ಕೇಳ್ತಾ ಇದಾವೆ, ಅಥವಾ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದಾವೆ, ಅಥವಾ ಡೈರೆಕ್ಷನ್ ಅನ್ನ ಕೊಡ್ತಿದ್ದಾವೆ, ಅಥವಾ ಇಂಟ್ರೊಡಕ್ಷನ್ ಅನ್ನ ಮಾಡ್ತಿದ್ದಾವೆ, ಅಥವಾ ರಿಗ್ರೆಟ್ ಅನ್ನ ತೋರಿಸ್ತಿದ್ದಾವೆ, ಅಥವಾ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದಾವೆ, ಅಥವಾ ಬ್ಲೇಮ್ ಅನ್ನ ಮಾಡ್ತಾ ಇದಾವೆ, ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ನಾವು ಮಾಡ್ತಾ ಇದಾವೆ ಅಂತಕ್ಕಂಥದ್ದನ್ನ ನೀವೇನ್ ಮಾಡಬೇಕು, ಕಂಡುಹಿಡಿಬೇಕು. ಅಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ, ಅವುಗಳಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಕರೆಕ್ಟ್ ಇರ್ತದೆ, ಅದನ್ನ ಏನ್ ಮಾಡಬೇಕು, ಚೂಸ್ ಮಾಡಬೇಕು. ದಿಸ್ ಈಸ್ ವೆರಿ ವೆರಿ ಸಿಂಪಲ್. ಐ ಹೋಪ್ ಯು ಗಾಟ್ ದಿಸ್ ಟಾಪಿಕ್ ಟು ಅಂಡರ್ಸ್ಟ್ಯಾಂಡ್. It's a very simple topic. Only you have to read it very carefully and you must try to understand what is the language function in the given question. So here I have got some set of questions through which we can try to understand this topic, functions of language. So let's come to the first question. ಹಾಗಾದ್ರೆ ಮೊದಲನೇ ಪ್ರಶ್ನೆಗೆ ಬರೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ನೋಡ್ಕೊಳ್ರಿ. ಮೊದಲನೇ ಪ್ರಶ್ನೆ ಆಗಿದೆ, here I have some 20 questions through which you can try to understand the language function very easily. So here you can see the note which is given there. What is the note? Instruction ಕೊಡಲಾಗಿದೆ. Read the following expressions and feelings and thoughts given below. Identify the functions of language. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ವಾಕ್ಯಗಳನ್ನ ಅಥವಾ ಫೀಲಿಂಗ್ಸ್ಗಳನ್ನ ಅಥವಾ ಎಕ್ಸ್ಪ್ರೆಷನ್ಸ್ಗಳನ್ನ ಅಥವಾ ಥಾಟ್ಸ್ಗಳನ್ನ ಅಥವಾ ಐಡಿಯಾಸ್ಗಳನ್ನ ಓದ್ಕೊಳ್ರಿ. ಆ ಥಾಟ್ಸ್ಗಳಲ್ಲಿ ಅಥವಾ ವಾಕ್ಯಗಳಲ್ಲಿ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಏನ್ ಮಾಡ್ರಿ, ಕಂಡುಹಿಡಿಯಿರಿ. ಫೈಂಡ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಅರ್ಥ. ಇಲ್ಲಿ ಭಾಷೆ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದೆ ಅಂತಕ್ಕಂಥದನ್ನ ಕಂಡುಹಿಡಿಬೇಕಾಗಿದೆ. ಹಾಗಾದ್ರೆ ಮೊದಲನೇ ಪ್ರಶ್ನೆಗೆ ಬನ್ರಿ. If you don't mind, could I use your pen? So as I already told you, we use many modal verbs also. ನಾವು ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ತಿಳ್ಕೊಳ್ಳಿಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಲವೊಂದಿಷ್ಟು ಮೋಡಲ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಾನು ಈಗಾಗಲೇ ಹೇಳಿದ್ದೆ ನಿಮಗೆ. ಇಲ್ಲಿ ನೋಡ್ಕೊಳ್ರಿ. If you don't mind, could I use your pen? Could I use your pen? So here it is a question. Could I use your pen? ಈ ಒಂದು ವಾಕ್ಯವನ್ನು ಅಂಡರ್ಲೈನ್ ಮಾಡ್ಕೊಡ್ರಿ. ಇಲ್ಲಿ could I use your pen? ಇಲ್ಲಿ ಈ ಒಂದು ವಾಕ್ಯ ಏನನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ, ಯಾವ ರೀತಿಯಾಗಿರ್ತಕ್ಕಂಥ ಫಂಕ್ಷನ್ ಅನ್ನ ಮಾಡ್ತಾ ಇದೆ ಅದು ಇಲ್ಲಿ ನೋಡ್ಕೊಡ್ರಿ. ಆಪ್ಷನ್ಸ್ ಆರ್ ಲೈಕ್ ದಿಸ್: ಸೀಕಿಂಗ್ ಪರ್ಮಿಷನ್, ಪ್ರೊಬ್ಯಾಬಿಲಿಟಿ, ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್ ಅಂಡ್ ಗಿವಿಂಗ್ ಇನ್ಸ್ಟ್ರಕ್ಷನ್. ಇವುಗಳ ಅರ್ಥ ಏನು? ಪರ್ಮಿಷನ್ ಅನ್ನ ಸೀಕ್ ಮಾಡ್ತಾ ಇದೆ ಅಥವಾ ಪರ್ಮಿಷನ್ ಅನ್ನ ಕೇಳ್ತಾ ಇದೆ ಈ ಒಂದು ವಾಕ್ಯ, ಅಥವಾ ಇದು ಪಾಸಿಬಿಲಿಟಿಯನ್ನ ತೋರಿಸ್ತಾ ಇದೆ, ಅಥವಾ ಇದು ಅಗ್ರಿಮೆಂಟ್ ಅನ್ನ ಒಪ್ಪಿಗೆಯನ್ನ ಏನ್ ಮಾಡ್ತಾ ಇದೆ, ಸೂಚಿಸ್ತಾ ಇದೆ, ಅಥವಾ ಇದು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾ ಇದೆ. ಏನನ್ನ ಮಾಡ್ತಾ ಇದೆ ಇಲ್ಲಿ ಈ ವಾಕ್ಯದಲ್ಲಿ? ಏನ್ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ? ಇಫ್ ಯು ಡೋಂಟ್ ಮೈಂಡ್, ಕುಡ್ ಐ ಯೂಸ್ ಯುವರ್ ಪೆನ್? ನೀನು ಒಂದು ವೇಳೆ ತಪ್ಪು ತಿಳ್ಕೊಳ್ಳದೆ ಇದ್ರೆ ನಾನು ನಿನ್ನ ಪೆನ್ ಅನ್ನ ಯೂಸ್ ಮಾಡಬಹುದೇ? ಸೊ ಇದು ವೆರಿ ವೆರಿ ಸಿಂಪಲ್. ಏನ್ ಮಾಡ್ತಾ ಇದೆ ಇಲ್ಲಿ? ಇಟ್ ಈಸ್ ಸೀಕಿಂಗ್ ಪರ್ಮಿಷನ್. ಹಿಯರ್ ಆನ್ಸರ್ ಎ ಈಸ್ ರೈಟ್. ಆಪ್ಷನ್ ಎ ಈಸ್ ರೈಟ್. ಇಫ್ ಯು ಡೋಂಟ್ ಮೈಂಡ್, ಕುಡ್ ಐ ಯೂಸ್ ಯುವರ್ ಪೆನ್? ಕುಡ್ ಐ ಯೂಸ್ ಯುವರ್ ಪೆನ್? ಇದು ಕ್ವಶನ್ ಆಗಿದೆ. ಇದು ಏನನ್ನ ಕೇಳ್ತಾ ಇದೆ? ಇದು ಪರ್ಮಿಷನ್ ಅನ್ನ ಕೇಳ್ತಾ ಇದೆ. ಸೀಕಿಂಗ್ ಪರ್ಮಿಷನ್ ಇಸ್ ದ ರೈಟ್ ಆನ್ಸರ್ ಹಿಯರ್. ಪ್ರೊಬ್ಯಾಬಿಲಿಟಿ ಆಗೋಂಗಿಲ್ಲ, ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್ ಆಗೋಂಗಿಲ್ಲ, ಗಿವಿಂಗ್ ಇನ್ಸ್ಟ್ರಕ್ಷನ್ ಆಗೋಂಗಿಲ್ಲ. ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಬನ್ನಿ. ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ, ನೋಡ್ಕೊಳ್ರಿ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಇಲ್ಲಿ ಕ್ವಶನ್ ಇಲ್ಲ. ಇಲ್ಲಿ ನೋಡ್ಕೊಳ್ರಿ ಯಾವ ರೀತಿಯಾಗಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ಗಳು ಆಗ್ತಾ ಇರ್ತವೆ. ಮೊದಲನೇ ಪ್ರಶ್ನೆಯಲ್ಲಿ ಏನಿತ್ತು? ಕ್ವಶನ್ ಮಾರ್ಕ್ ಇತ್ತು, ಪ್ರಶ್ನೆ ಇತ್ತು.
ಇಲ್ಲಿ ನೋಡ್ರಿ ಎರಡನೇ ವಾಕ್ಯದಲ್ಲಿ ಇಲ್ಲೇನಿಲ್ಲ ಇಲ್ಲಿ ಕ್ವಶನ್ ಇಲ್ಲ, ಇಲ್ಲಿ ಒಂದು ಸೆಂಟೆನ್ಸ್ ಇದೆ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಈ ವಾಕ್ಯದಲ್ಲಿ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಏನು? ಆಪ್ಷನ್ಸ್ ಆರ್ ಲೈಕ್ ದಿಸ್: ಸೀಕಿಂಗ್ ಪರ್ಮಿಷನ್, ಪ್ರೊಬಾಬಿಲಿಟಿ, ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್, ಗಿವಿಂಗ್ ಇನ್ಸ್ಟ್ರಕ್ಷನ್. ನೋಡ್ಕೊಳ್ರಿ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಅಂದ್ರೆ ನೀನು ಖಚಿತವಾಗಿ ಸರಿ ಇದ್ದೀಯಾ, ನೀನು ಹೇಳ್ತಕ್ಕಂಥದ್ದು ಸರಿ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದೆ ಈ ವಾಕ್ಯ. ಇಲ್ಲಿ ಸೀಕಿಂಗ್ ಪರ್ಮಿಷನ್ ಇದೆಯೋ? ಇಲ್ಲ. ಪ್ರೊಬಾಬಿಲಿಟಿ ಇದೆಯಾ? ಪ್ರೊಬಾಬಿಲಿಟಿ ಅಂತಂದ್ರೆ ಸಂಭವನೀಯತೆ, ಪಾಸಿಬಿಲಿಟಿ ಇದೆಯಾ? ಇಲ್ಲ. ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್, ಗಿವಿಂಗ್ ಇನ್ಸ್ಟ್ರಕ್ಷನ್, ಈ ವಾಕ್ಯ ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಾ ಇದೆಯಾ? ಇಲ್ಲ. ಇದೇನ್ ಮಾಡ್ತಾ ಇದೆ? ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್ ಅಂದ್ರೆ ಒಪ್ಪಿಗೆಯನ್ನ ಸೂಚಿಸ್ತಾ ಇದೆ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್, ನೀನು ಹೇಳ್ತಿರ್ತಕ್ಕಂಥದ್ದು ಅಬ್ಸಲ್ಯೂಟ್ ಆಗಿ ಸರಿಯಾಗಿದೆ, ಒಪ್ಪಿಗೆಯನ್ನು ಸೂಚಿಸ್ತಾ ಇದೆ. ಅದು ನೋಡಿ ಏನಿದೆ, ಅದು ಒಪ್ಪಿಗೆಯನ್ನು ಸೂಚಿಸ್ತಾ ಇದೆ. ಇಟ್ ಈಸ್ ಗಿವಿಂಗ್ ಆರ್ ಎಕ್ಸ್ಪ್ರೆಸಿಂಗ್ ಎನ್ ಅಗ್ರಿಮೆಂಟ್, ಒಪ್ಪಿಗೆಯನ್ನು ಸೂಚಿಸ್ತಾ ಇದೆ. ಮುಂದಿನ ಪ್ರಶ್ನೆ ಕೊಂಡ್ರಿ, ಕ್ವಶನ್ ನಂಬರ್ 3 ನೋಡ್ಕೊಡ್ರಿ. ಮೇ ಐ ಕಮ್ ಇನ್? ಇಟ್ಸ್ ಅ ವೆರಿ ವೆರಿ ಸಿಂಪಲ್ ಸೆಂಟೆನ್ಸ್. ಇಲ್ಲಿ ನೋಡ್ಕೊಡ್ರಿ, ಮೇ ಐ ಕಮ್ ಇನ್. Most of the time we use this sentence every day in our day-to-day communication. Seeking permission, probability, expressing agreement, giving direction. ಏನಾಗ್ತದೆ? I hope you are guessing the answer. It is also seeking permission. Seeking permission ಇಲ್ಲಿ ಆಪ್ಷನ್ ಎ ರೈಟ್ ಆಗಿದೆ. Seeking, may I come in? May I come in? ನಾನು ಒಳಗೆ ಬರಬಹುದೇ? Seeking permission. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 4. You may think these are very simple examples. So these are not simple examples. These are the examples which have already come in your examination. ಈ ಕೆಲವೊಂದಿಷ್ಟು ಎಕ್ಸಾಂಪಲ್ ಮೊದಲಿಗೆ ಏನಿದಾವೆ ಅವೆಲ್ಲ ನಿಮ್ಮ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಎಕ್ಸಾಂಪಲ್ಸ್ಗಳೇ. ಈ ರೀತಿಯಾಗಿರ್ತಕ್ಕಂಥ ಸಿಂಪಲ್ ಎಕ್ಸಾಂಪಲ್ಸ್ಗಳನ್ನು ಕೇಳಬಹುದು ಮತ್ತು ಡಿಫಿಕಲ್ಟ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನು ಕೇಳಬಹುದು. So these are all questions which have already come in your examinations. We shall go to the next question. ನೋಡ್ಕೊಳ್ರಿ, ಮುಂದಿನ ಪ್ರಶ್ನೆ ಹೀಗಿದೆ ನೋಡ್ಕೊಳ್ರಿ. It may rain today. It may rain today. ಇವತ್ತು ಮಳೆಯಾಗಬಹುದು ಅಂತಕ್ಕಂಥದ್ದು ಈ ವಾಕ್ಯದ ಅರ್ಥ. ಇದೇನ್ ಮಾಡ್ತಾ ಇದೆ ಇಲ್ಲಿ? Is it seeking permission or probability or expressing agreement or giving instruction? ಏನಿದೆ? This is also very very easy answer. Here option B is the right answer. Probability. It may rain today. ಸಂಭವನೀಯತೆಯನ್ನ ತೋರಿಸ್ತಾ ಇದೆ ಇಲ್ಲಿ ನೋಡ್ಕೊಳ್ರಿ. ಮೇ ಅಂತಕ್ಕಂಥ ಮೋಡಲ್ ವರ್ಬ್ ಇದೆ. ಈ ಮೇ ಅಂತಕ್ಕಂಥ ಮೋಡಲ್ ವರ್ಬ್ ಏನ್ ತೋರಿಸ್ತದೆ? ಆ ಕಾರ್ಯವನ್ನು ತೋರಿಸ್ತದೆ. ಆ ವಾಕ್ಯದಲ್ಲಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ತೋರಿಸ್ತದೆ. ಇದೇನು? ಪ್ರೊಬ್ಯಾಬಿಲಿಟಿ, ಸಂಭವನೀಯತೆಯನ್ನು ತೋರಿಸ್ತದೆ. ಸಂಭವನೀಯತೆ ನೋಡ್ಕೊಳ್ರಿ. ಮುಂದಿನ ಪ್ರಶ್ನೆಗೆ ಬಂದ್ವಿ. ಕ್ವಶನ್ ನಂಬರ್ 5. ಇಟ್ ವಿಲ್ ಫಾಲ್ ಡೌನ್ ಇಫ್ ಯು ಕೀಪ್ ಇಟ್ ದೇರ್. ಇಲ್ಲಿ ನೋಡ್ಕೊಳ್ರಿ, ಯಾವುದೇ ಕ್ವಶನ್ ಇಲ್ಲ, ಏನಿಲ್ಲ. ಇಲ್ಲಿ ಇದು ಒಂದು ಸ್ಟೇಟ್ಮೆಂಟ್ ಇದೆ. ಇಟ್ ವಿಲ್ ಫಾಲ್ ಡೌನ್ ಇಫ್ ಯು ಕೀಪ್ ಇಟ್ ದೇರ್. ನೀನು ಯಾವುದೋ ಒಂದು ವಸ್ತು ನಿಮ್ಮ ಕೈಲಿದೆ, ನೀನು ಅದನ್ನ ಅಲ್ಲಿ ಇಟ್ಟಿದ್ರೆ ಅದು ಕೆಳಗೆ ಬೀಳ್ತದೆ ಅಂತಕ್ಕಂಥದ್ದು ಈ ವಾಕ್ಯದ ಅರ್ಥ. ಇಫ್ ಇಟ್ ವಿಲ್ ಫಾಲ್ ಡೌನ್ ಇಫ್ ಯು ಕೀಪ್ ಇಟ್ ದೇರ್. ನೀನು ಒಂದು ವೇಳೆ ಆ ವಸ್ತುವನ್ನ ಅಲ್ಲಿ ಇಟ್ಟರೆ ಅದು ಬೀಳ್ತದೆ. ಇದು ಏನೇನ ತೋರಿಸ್ತದೆ? ಏನ್ ಲ್ಯಾಂಗ್ವೇಜ್ ಫಂಕ್ಷನ್ ಆಗಿದೆ ಇಲ್ಲಿ? ಭಾಷೆ ಯಾವ ಕಾರ್ಯ ನಡೀತಾ ಇದೆ ಇಲ್ಲಿ ನೋಡ್ಕೊಳ್ರಿ. ಪಾಸಿಬಿಲಿಟಿ, ಕನ್ಫರ್ಮೇಶನ್, ಪ್ರಿಫರೆನ್ಸ್, ರಿಕ್ವೆಸ್ಟ್. ಪಾಸಿಬಿಲಿಟಿ ಅಂತಂದ್ರೆ ಏನು? ಆಗ್ತಿರ್ತಕ್ಕಂಥದ್ದು. ಸಂಭವನೀಯತೆ ಬೇರೆ ಮತ್ತು ಪಾಸಿಬಿಲಿಟಿ ಬೇರೆ. ಕನ್ಫರ್ಮೇಶನ್ ಅಂತಂದ್ರೆ ಖಚಿತತೆಯನ್ನು ವ್ಯಕ್ತಪಡಿಸೋದು. ಪ್ರಿಫರೆನ್ಸ್ ಅಂತಂದ್ರೆ ಚಾಯ್ಸ್ ಅನ್ನ ತೋರಿಸ್ತಕ್ಕಂಥದ್ದು. ರಿಕ್ವೆಸ್ಟ್ ಅಂತಂದ್ರೆ ಏನು? ನಿಮ್ಗೆ ಗೊತ್ತಿದೆ, ರಿಕ್ವೆಸ್ಟ್ ಅನ್ನು ಮಾಡ್ಕೊಳ್ತಿರ್ತಕ್ಕಂಥದ್ದು, ವಿನಂತಿಯನ್ನ ಮಾಡ್ಕೊಳ್ತಿರ್ತಕ್ಕಂಥದ್ದು. ಇದೇನಾಗ್ತದೆ? ಇಟ್ ವಿಲ್ ಫಾಲ್ ಡೌನ್ ಇಫ್ ಯು ಕೀಪ್ ಇಟ್ ದೇರ್. ಕನ್ಫರ್ಮೇಶನ್, ಪ್ರಿಫರೆನ್ಸ್, ರಿಕ್ವೆಸ್ಟ್ ಆರ್ ಪಾಸಿಬಿಲಿಟಿನ? ಇದೇನನ್ನ ತೋರಿಸ್ತದೆ? ಪಾಸಿಬಿಲಿಟಿಯನ್ನ ತೋರಿಸ್ತದೆ. ಒಂದು ವೇಳೆ ನೀನು ಅದನ್ನ ಅಲ್ಲಿ ಇಟ್ರೆ ಅದು ಬೀಳಬಹುದು ಅಂತಕ್ಕಂಥದ್ದು. ಪಾಸಿಬಿಲಿಟಿಯನ್ನ ಬೀಳ್ತದೆ, ಖಂಡಿತವಾಗಿಯೂ ಬೀಳ್ತದೆ ಅಂತಕ್ಕಂಥದ್ದನ್ನ ತೋರಿಸ್ತದೆ ಅದು ಪಾಸಿಬಿಲಿಟಿಯನ್ನ. ನೆಕ್ಸ್ಟ್ ಕ್ವಶನ್ಗೆ ಬನ್ನಿ. ಐ ಹೋಪ್ ಯು ಆರ್ ಗೆಟಿಂಗ್ ದೀಸ್ ಆಲ್ ಆನ್ಸರ್ಸ್. ಮುಂದಿನ ಪ್ರಶ್ನೆಗೆ ಬನ್ನಿ. ಕ್ವಶನ್ ನಂಬರ್ 6 ನಾವು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡ್ಕೊಳ್ರಿ. ಕ್ವಶನ್ ನಂಬರ್ 6. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡ್ಕೊಳ್ರಿ. ಸಿ ಮಸ್ಟ್ ಬಿ ಸ್ಟಿಲ್ ಇನ್ ಹರ್ ಆಫೀಸ್
working late this evening. This is also one of the example which has already come in your examination. ನಾವು ಮಾಡಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳು ಬೇರೆ ಇದಾವೆ, ಅವುಗಳನ್ನು ಮುಂದಿನ ಸ್ಲೈಡ್ಸ್ ನಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. These are some important examples which have come in the examinations in 2017 and 18 examinations. ಇಲ್ಲಿ ನೋಡ್ಕೊಡ್ರಿ, ಸಿ ಮಸ್ಟ್ ಬಿ ಸ್ಟಿಲ್ ಇನ್ ಅವರ್ ಆಫೀಸ್ ವರ್ಕಿಂಗ್ ಲೇಟ್ ದಿಸ್ ಈವ್ನಿಂಗ್. ನಿಮ್ಮ ಫ್ರೆಂಡು ಇನ್ನೂ ಬಂದಿಲ್ಲ, ಆಫೀಸ್ನಿಂದ ಬಂದಿಲ್ಲ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದು. ಏನು ಹೇಳ್ತಾ ಇದೆ ಆ ಸ್ಟೇಟ್ಮೆಂಟು? ಅವಳು ಇನ್ನೂ ಆಫೀಸ್ನಲ್ಲಿ ಇದ್ದಾಳೆ, ಲೇಟ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ, ಓವರ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ ಅಂತಕ್ಕಂಥದ್ದನ್ನ ಹೇಳ್ತಿದ್ದಾರೆ. ಸಿ ಮಸ್ಟ್ ಬಿ ಸ್ಟಿಲ್ ಇನ್ ಹರ್ ಆಫೀಸ್ ವರ್ಕಿಂಗ್ ಲೇಟ್ ದಿಸ್ ಈವ್ನಿಂಗ್. ಅವಳು ಇನ್ನೂ ಅವಳ ಆಫೀಸ್ನಲ್ಲಿನೇ ಇರಬಹುದು, ಲೇಟ್ ಆಗಿ ವರ್ಕ್ ಮಾಡ್ತಾ ಇರಬಹುದು. ಅದೇನೇನ ತೋರಿಸ್ತಿದೆ? ಪಾಸಿಬಿಲಿಟಿ, ಕನ್ಫರ್ಮೇಶನ್, ಪ್ರಿಫರೆನ್ಸ್, ರಿಕ್ವೆಸ್ಟ್. ಇಲ್ಲಿ ಇದು ಕನ್ಫರ್ಮೇಶನ್ ಅನ್ನು ತೋರಿಸ್ತಾ ಇದೆ, ಖಚಿತತೆಯನ್ನ. ಸಿ ಮಸ್ಟ್ ಬಿ ಸ್ಟಿಲ್, ಮಸ್ಟ್ ಅಂತಕ್ಕಂಥದ್ದು ಇದೆ ನೋಡ್ಕೊಡ್ರಿ. ಇಲ್ಲಿ ಏನಿದೆ? ಇಲ್ಲಿ ಮೊದಲ ವರ್ಬ್ ಇದೆ. ಸಿ ಮಸ್ಟ್ ಬಿ ಸ್ಟಿಲ್ ಇನ್ ಹರ್ ಆಫೀಸ್ ವರ್ಕಿಂಗ್ ಲೇಟ್ ದಿಸ್ ಈವ್ನಿಂಗ್. ಇವತ್ತಿನ ಸಂಜೆ ಅವಳು ಅಲ್ಲಿಯೇ ವರ್ಕ್ ಮಾಡ್ತಾ ಇದ್ದಾಳೆ. ಮಸ್ಟ್ ಅಂತಕ್ಕಂಥ ಶಬ್ದವನ್ನು ಏನ್ ತೋರಿಸ್ತದೆ? ಇಲ್ಲಿ ಕನ್ಫರ್ಮೇಶನ್, ಖಚಿತತೆಯನ್ನ. ಪಾಸಿಬಿಲಿಟಿ ಅಲ್ಲ, ಪ್ರಿಫರೆನ್ಸ್ ಅಲ್ಲ, ರಿಕ್ವೆಸ್ಟ್ ಅಲ್ಲ. ಇಲ್ಲಿ ಮುಂದಿನ ಪ್ರಶ್ನೆ ನೋಡ್ಕೊಡ್ರಿ. ಕುಡ್ ಯು ಪಿಕ್ ಅಪ್ ಅನಿಕೇತ್ ಆನ್ ಯುವರ್ ವೇ? ಇಲ್ಲಿ ಮತ್ತೆ ಒಂದು ಕ್ವಶನ್ ಬಂದಿದೆ ನೋಡ್ಕೊಡ್ರಿ. ಕುಡ್ ಅಂತಕ್ಕಂಥ ಮೋಡಲ್ ವರ್ಬ್ ಯೂಸ್ ಆಗಿದೆ. ಕುಡ್ ಯು ಪಿಕ್ ಅಪ್ ಅನಿಕೇತ್ ಆನ್ ಯುವರ್ ವೇ? ನೀನು ಬರ್ತಿರ್ತಕ್ಕಂಥ ದಾರಿಯಲ್ಲಿ ಅನಿಕೇತ್ ನನ್ನ ಪಿಕಪ್ ಮಾಡಬಹುದಾ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದೆ. ಇಲ್ಲಿ ಇದೇನು ಹೇಳ್ತಾ ಇದೆ? ಮೇಕಿಂಗ್ ರಿಕ್ವೆಸ್ಟ್ ಆರ್ ಆರ್ಡರ್, ಸೀಕಿಂಗ್ ಪರ್ಮಿಷನ್ ಆರ್ ಸೀಕಿಂಗ್ ಇನ್ಫಾರ್ಮೇಶನ್. ಇದು ಇನ್ಫಾರ್ಮೇಶನ್ ಅನ್ನು ಕೇಳ್ತಾ ಇದೆಯಾ? ಇಲ್ಲ. ಇದು ಪರ್ಮಿಷನ್ ಅನ್ನು ಕೇಳ್ತಾ ಇದೆಯಾ? ಇಲ್ಲ. ಇದು ಆರ್ಡರ್ನ ಮಾಡ್ತಾ ಇದೆಯಾ? ಇಲ್ಲ. ಹಾಗಾದ್ರೆ ಏನ್ ಮಾಡ್ತಾ ಇದೆ? ಇಟ್ ಈಸ್ ಮೇಕಿಂಗ್ ರಿಕ್ವೆಸ್ಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಿಯರ್. ಕುಡ್ ಯು ಪಿಕಪ್ ಅನಿಕೇತ್ ಆನ್ ಯುವರ್ ವೇ? ನೀವು ಬರ್ತಿರ್ತಕ್ಕಂಥ ದಾರಿಯಲ್ಲಿ ಅನಿಕೇತ್ನ ಪಿಕಪ್ ಮಾಡ್ಕೊಂಡು ಬರ್ಬೋದಾ ಅಂತಕ್ಕಂಥ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದೆ ಎಲ್ಲಿದು. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಬನ್ನಿ. ಸೊ ದೀಸ್ ಆರ್ ವೆರಿ ವೆರಿ ಸಿಂಪಲ್ ಕ್ವಶನ್ಸ್ through which you can try to understand the language function, how questions will be asked in your examination. So ಹೇಗಾದ್ರೆ ಮುಂದಿನ ಪ್ರಶ್ನೆಗೆ ಬನ್ನಿ. ಕ್ವಶನ್ ನಂಬರ್ 8. ಇವುಗಳು ಏರಿಯಾ 1 ನಲ್ಲಿ ಕೇಳಲಾಗ್ತಿರ್ತಕ್ಕಂಥ ಪ್ರಶ್ನೆಗಳು. ಏರಿಯಾ 1 ನಲ್ಲಿ ನಿಮಗೆ ಕೇಳಲಾಗ್ತಿರ್ತಕ್ಕಂಥ ಪ್ರಶ್ನೆಗಳು ಇವೆಲ್ಲ. ಇಲ್ಲಿ ನೋಡ್ಕೊಳ್ರಿ, ಈಗ ನಾವು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನು ಮಾಡ್ಕೊಂಡಿದ್ದೇನೆ. ಇದುವರೆಗೆ ನಾನು ಏನು ಎಕ್ಸಾಂಪಲ್ ಅಲ್ಲಿ ಡಿಸ್ಕಸ್ ಮಾಡಿದೆ ಅಲ್ಲ, ಅವೆಲ್ಲ ನಿಮ್ಮ ಎಕ್ಸಾಮಿನೇಷನ್ ಬಂದಿರತಕ್ಕಂಥ ಎಕ್ಸಾಂಪಲ್ಸ್. ಇಲ್ಲಿ ಕೆಲವೊಂದಿಷ್ಟು ಊಹೆ ಮಾಡಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳು, ಇದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳು ಬರ್ಬೋದು, ಬೇರೆ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳು ಬರ್ಬೋದು. ಇಲ್ಲಿ ನೀವೇನ್ ಮಾಡ್ಬೇಕಾಗ್ತದೆ? ಓನ್ಲಿ ಯು ಮಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಫಂಕ್ಷನ್. ಒನ್ಸ್ ಯು ಗೆಟ್ ದಿಸ್ ಐಡಿಯಾ, ಆಟೋಮೆಟಿಕ್ಲಿ ವಿಲ್ ಬಿ ಏಬಲ್ ಟು ಆನ್ಸರ್ ದ ಕ್ವಶನ್ಸ್ ಇನ್ ಯುವರ್ ಎಕ್ಸಾಮಿನೇಷನ್ಸ್. ಇಲ್ಲಿ 8ನೇ ಪ್ರಶ್ನೆ ನೋಡ್ಕೊಳ್ರಿ. ಡೋಂಟ್ ವರಿ, ಯು ಕ್ಯಾನ್ ಟ್ರೈ ಅಗೇನ್. ಚಿಂತೆ ಮಾಡಬೇಡ, ನೀನು ಇನ್ನೊಮ್ಮೆ ಟ್ರೈ ಮಾಡ್ಬೋದು, ಇನ್ನೊಮ್ಮೆ ಪ್ರಯತ್ನ ಮಾಡ್ಬೋದು ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದೆ. ಏನನ್ನ ಹೇಳ್ತಾ ಇರೋದು? ಟು ಅನೌನ್ಸ್, ಇದು ಅನೌನ್ಸ್ ಅನ್ನ ಮಾಡ್ತಾ ಇದೆ ಏನೋ ಒಂದನ್ನ, ಅಥವಾ ಇದು ಕನ್ಸೋಲ್ ಅನ್ನ ಮಾಡ್ತಾ ಇದೆ. ಕನ್ಸೋಲ್ ಅಂತಂದ್ರೆ ಸಮಾಧಾನ ಪಡಿಸ್ತಾ ಇದೆ, ಅಥವಾ ಇದು ರಿಮೈಂಡ್ ಅನ್ನ ಮಾಡ್ತಾ ಇದೆ, ಅಥವಾ ಇದು ರಿಗ್ರೆಟ್ ಅನ್ನ ಮಾಡ್ತಾ ಇದೆ. ಡೋಂಟ್ ವರಿ, ಯು ಕ್ಯಾನ್ ಟ್ರೈ ಅಗೇನ್. ಸೊ ನೀವು ಏನನ್ನೋ ಟ್ರೈ ಮಾಡ್ತಾ ಇದ್ರಿ, ಆದ್ರೆ ಫೇಲ್ ಆಗಿದ್ದೀರಿ, ಸಕ್ಸಸ್ ಆಗಿಲ್ಲ. ಆವಾಗ ನಿಮ್ಮ ಫ್ರೆಂಡ್ ಏನ್ ಮಾಡ್ತಾನೆ? ಡೋಂಟ್ ವರಿ, ಯು ಕ್ಯಾನ್ ಟ್ರೈ ಅಗೇನ್. ಮತ್ತೊಮ್ಮೆ ನೀನು ಅದನ್ನ ಏನ್ ಮಾಡ್ಬೋದು? ಪ್ರಯತ್ನ ಮಾಡ್ಬೋದು ಅಂತಕ್ಕಂಥದ್ದನ್ನ ಹೇಳ್ತಾನೆ. ಅದೇನ್ ಹೇಳ್ತದೆ ಇಲ್ಲಿ? ಟು ಅನೌನ್ಸ್ ಆರ್ ಟು ಕನ್ಸೋಲ್ ಆರ್ ಟು ರಿಮೈಂಡ್ ಆರ್ ಟು ರಿಗ್ರೆಟ್. ಇಲ್ಲಿ ರಿಗ್ರೆಟ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ರಿಮೈಂಡ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಏನೇನೋ ಅನೌನ್ಸ್ ಮಾಡ್ತಾ ಇಲ್ಲ. ಇದು ಕನ್ಸೋಲ್ ಅನ್ನ ಮಾಡ್ತಾ ಇದೆ, ಸಮಾಧಾನವನ್ನ ಪಡಿಸ್ತಾ ಇದೆ ಅವನಿಗೆ. ಡೋಂಟ್ ವರಿ ಮೈ ಡಿಯರ್ ಫ್ರೆಂಡ್, ಯು ಕ್ಯಾನ್ ಟ್ರೈ ಇಟ್ ಅಗೇನ್. ಮತ್ತೊಂದ್ಸರಿ ಪ್ರಯತ್ನ ಮಾಡ್ಬೋದು ನೀನು ಅಂತೇಳಿ ಅವನಿಗೆ ಸಮಾಧಾನವನ್ನು ಮಾಡ್ತಾ ಇದೆ ಸ್ಟೇಟ್ಮೆಂಟ್. ಲೆಟ್ಸ್ ಕಮ್ ಟು ಕ್ವಶನ್ ನಂಬರ್ 9. ಐ ಆಮ್ ಗಿವಿಂಗ್ ಯು $5 for the week. It's not enough. I am giving you $5 for the week. ನಿನಗೆ ಒಂದು ವೀಕಿಗೆ ನಾನು $5 ಕೊಡ್ತಾ ಇದ್ದೀನಿ. ಇಟ್ಸ್ ನಾಟ್ ಎನಫ್. ಇಲ್ಲಿ ಸೆಂಟೆನ್ಸ್ ಮುಗಿತು. ಇಲ್ಲಿ ಅಂಡರ್ಲೈನ್ ಸೆಂಟೆನ್ಸ್ ಏನನ್ನ ಹೇಳ್ತದೆ? ಇಲ್ಲಿ ಇಸ್ ಇಟ್ ನಾಟ್ ಎನಫ್ ಅಂತಕ್ಕಂಥದ್ದಿಲ್ಲ. ಇಟ್ಸ್ ನಾಟ್ ಎನಫ್, ಇಟ್ ಇಸ್ ಸೇಡ್ ಬೈ ಸಂಬಡಿ ಎಲ್ಸ್ ಅಂತ ತಿಳ್ಕೊಡ್ರಿ. ಇವಾಗ this sentence is said by someone and this sentence is said by someone who has received the money ಅಂತಕ್ಕಂಥದ್ದನ್ನ ನೋಡ್ಕೊಡ್ರಿ. ವಾಟ್ ಡೂ ದ ಅಂಡರ್ಲೈನ್ ಸೆಂಟೆನ್ಸ್ ಎಕ್ಸ್ಪ್ರೆಸಸ್? ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ವಾಕ್ಯ ಏನನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ? ಟು ಅಡ್ವೈಸ್ ಆರ್ ಟು ಎಕ್ಸ್ಪ್ಲೇನ್, ಟು ರೆಫ್ಯೂಸ್ ಆರ್ ಟು ಪ್ರೊಟೆಸ್ಟ್. ಇಲ್ಲಿ ನೋಡ್ರಿ, ನಿನಗೆ ನಾನು ವಾರಕ್ಕೆ $5 ಅನ್ನ ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಒಬ್ಬ ವ್ಯಕ್ತಿ ಹೇಳ್ತಾನೆ. ಅವಾಗ ಮತ್ತೊಬ್ಬ ವ್ಯಕ್ತಿ ಏನ್ ಹೇಳ್ತಾನೆ? ಇಟ್ಸ್ ನಾಟ್ ಎನಫ್ ಅಂತಂದು ಹೇಳ್ತಾನೆ. ಇಲ್ಲಿ ಏನ್ ಮಾಡ್ತಾನ? ಅಡ್ವೈಸ್ ಮಾಡ್ತಾನ? ಇಲ್ಲ. ಎಕ್ಸ್ಪ್ಲೇನ್ ಮಾಡ್ತಾನ?
ವಿವರಿಸ್ತಾನ? ಇಲ್ಲ. ರಿಫ್ಯೂಸ್ ಮಾಡ್ತಾನ? ಆ ಮನಿಯನ್ನು ರಿಫ್ಯೂಸ್ ಮಾಡ್ತಾನ ಅಥವಾ ಆ ಮನಿಯನ್ನು ಪ್ರೊಟೆಸ್ಟ್ ಮಾಡ್ತಾನ? ಇಲ್ಲ. ಇಲ್ಲಿ ಅವನು ಏನ್ ಮಾಡ್ತಾನೆ? ಪ್ರೊಟೆಸ್ಟ್ ಮಾಡ್ತಾನೆ. ಆಪ್ಷನ್ ಡಿ ಇಸ್ ರೈಟ್. ಅಲ್ಲಿ ರಿಫ್ಯೂಸ್ ಮಾಡೋದಿಲ್ಲ. ಅವನು ಏನ್ ಹೇಳ್ತಾನೆ? ಕೊಟ್ಟಿರ್ತಕ್ಕಂಥ ಹಣವನ್ನು ಹಿಂದಿರುಗಿಸೋದಿಲ್ಲ ಅವನು. ಇದು ನನಗೆ ಸಾಕಾಗೋದಿಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾನೆ. ಇಲ್ಲಿ ಟು ಪ್ರೊಟೆಸ್ಟ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ? ಗೋ ಟು ಕ್ವಶನ್ ನಂಬರ್ 10 now. Question number 10. Is not correct. Question number 10 is like this. I shouldn't have asked him to pluck the mangoes. ನೀವು ನಿಮ್ಮ ಫ್ರೆಂಡ್ಸ್ಗೆ ಏನೋ ಮಾಡ್ಲಿಕ್ಕೆ ಹೇಳ್ತೀರಿ, ಯಾವುದೋ ಒಂದು ಕಾರ್ಯವನ್ನು ಮಾಡ್ಲಿಕ್ಕೆ ಹೇಳ್ತೀರಿ, ಅವನು ಆ ಕಾರ್ಯವನ್ನು ಸರಿಯಾಗಿ ಮಾಡೋಂಗಿಲ್ಲ ಅಥವಾ ಏನೋ ಒಂದು ತಪ್ಪನ್ನು ಮಾಡ್ತಾನೆ. ಅವಾಗ ನಿಮ್ಗೆ ಏನಾಗ್ತದೆ? ತುಂಬಾ ಫೀಲ್ ಆಗ್ತದೆ. ಫೀಲ್ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ರೆಷನ್ ಅನ್ನು ಕೊಡ್ತೀರಿ ನೀವು. ಐ ಶುಡಂಟ್ ಹ್ಯಾವ್ ಆಸ್ಕ್ಡ್ ಹಿಮ್ ಟು ಪ್ಲಕ್ ದ ಮ್ಯಾಂಗೋಸ್. ಸೊ ಒಂದ್ ವೇಳೆ ನೀವು ನಿಮ್ಮ ಫ್ರೆಂಡ್ಗೆ ಏನ್ ಮಾಡಿದಿರಿ? ಮ್ಯಾಂಗೋ ಟ್ರೀಗೆ ಹೋಗಿ ಮ್ಯಾಂಗೋವನ್ನು ಕಿತ್ಕೊಂಡು ಬಾ ಅಂತ ಹೇಳಿದ್ದೀರಿ. ಕಿತ್ಕೊಂಡು ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ಏನ್ ಮಾಡಿದ? ಬಿದ್ದು ಕಾಲ್ ಮುರ್ಕೊಂಡ. ಆ ಇನ್ಸಿಡೆಂಟ್ ಆದ ತಕ್ಷಣ ನೀವು ಯಾವ ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ರೆಷನ್ ಅನ್ನು ಕೊಡ್ತೀರಿ? ಈ ರೀತಿಯಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಕೊಡ್ತೀರಿ. ಏನಂತೇಳಿ? ನಾನು ಅವನಿಗೆ ಮಾವಿನ ಹಣ್ಣನ್ನ ಕೀಳಲಿಕ್ಕೆ ಹೇಳಬಾರ್ದಿತ್ತು. ಐ ಶುಡಂಟ್ ಹ್ಯಾವ್ ಆಸ್ಕ್ಡ್ ಹಿಮ್ ಟು ಪ್ಲಕ್ ದ ಮ್ಯಾಂಗೋಸ್. ಇಲ್ಲಿ ಏನ್ ಫಂಕ್ಷನ್ ಇದೆ? ಟು ಕಂಪ್ಲೇಂಟ್ ಮಾಡ್ತಾ ಇದೀರಾ? ರಿಗ್ರೆಟ್ ಮಾಡ್ತಾ ಇದ್ದೀರಾ? ರಿಗ್ರೆಟ್ ಮಾಡ್ಕೊಳ್ತಾ ಇದೀರಾ? ಅಥವಾ ಅಪೋಲೋಸೈಸ್ ಮಾಡ್ತಾ ಇದ್ದೀರಾ? ಕ್ಷಮೆಯನ್ನ ಯಾಚಿಸ್ತಾ ಇದ್ದೀರಾ? ಅಥವಾ ಅಡ್ವೈಸ್ ಅನ್ನ ಮಾಡ್ತಾ ಇದ್ದೀರಿ? ಏನ್ ಮಾಡ್ತಾ ಇದ್ದೀರಿ? ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೀವು ರಿಗ್ರೆಟ್ ಮಾಡ್ಕೊಳ್ತಾ ಇದ್ದೀರಿ. ನೀವು ಮಾಡಿರ್ತಕ್ಕಂಥ ತಪ್ಪಿಗೆ ನಿಮ್ಗೆ ಏನಾಗ್ತದೆ? ಪಶ್ಚಾತ್ತಾಪ ಮಾಡ್ಕೊಳ್ತಾ ಇದ್ದೀರಿ, ರಿಗ್ರೆಟ್ ಮಾಡ್ಕೊಳ್ತಾ ಇದ್ದೀರಿ. ರಿಗ್ರೆಟ್ ಇಸ್ ದ ರೈಟ್ ಆನ್ಸರ್ ಹಿಯರ್. ಗೋ ಟು ಕ್ವಶನ್ ನಂಬರ್ 11 now. It's all your fault. It's all your fault. ಇದೆಲ್ಲ ನಿನ್ನ ತಪ್ಪು. You have let the team down. ನೀನು ನಿನ್ನ ತಂಡವನ್ನ ಕೆಳಗೆ ಮಾಡಿಬಿಟ್ಟಿದೀಯಾ. ಅದಕ್ಕೆ ಇರ್ತಕ್ಕಂಥ ಗೌರವವನ್ನ ಕಳೆದು ಬಿಟ್ಟಿದೀಯಾ ಅಂತಕ್ಕಂಥ ಅರ್ಥ. It's all your fault. You have let the team down. Sometimes captains of the team or the coaches of the team will be speaking in this way to players or the captains. ಆ ರೀತಿಯಾಗಿರ್ತಕ್ಕಂಥ ಒಂದು ಎಕ್ಸ್ಪ್ರೆಷನ್ ಇದು. ಇಲ್ಲಿ ಏನ್ ಮಾಡ್ತಾ ಇದೆ ಎಕ್ಸ್ಪ್ರೆಷನ್? ಟು ಅಡ್ವೈಸ್ ಆರ್ ಟು ಬ್ಲೇಮ್, ಟು ವಾರ್ನ್ ಆರ್ ಟು ಪ್ರೊಟೆಸ್ಟ್. ಇದು ಅಡ್ವೈಸ್ ಅನ್ನ ಮಾಡ್ತಾ ಇಲ್ಲ, ಇದು ವಾರ್ನಿಂಗ್ ಅನ್ನ ಕೊಡ್ತಾ ಇಲ್ಲ, ಇದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇಲ್ಲ, ಇದು ಬ್ಲೇಮ್ ಅನ್ನ ಮಾಡ್ತಾ ಇದೆ. ಯಾವುದೋ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ತಪ್ಪಿಗೆ ಅದು ಬ್ಲೇಮ್ ಅನ್ನ ಮಾಡ್ತಾ ಇದೆ. ವಾರ್ನಿಂಗ್ ಇಲ್ಲಲ್ಲಿ ಡೋಂಟ್ ಡೂ ದಿಸ್ ಅಗೇನ್ ಅಂತ ಹೇಳಿದ್ರೆ ವಾರ್ನಿಂಗ್ ಆಗ್ತದೆ. ಇಲ್ಲೇನಿದೆ? ಇಟ್ಸ್ ಆಲ್ ಎ ಫಾಲ್ಟ್. ಇದು ಎಲ್ಲ ನಿನ್ ತಪ್ಪು. ಯು ಹ್ಯಾವ್ ಲೆಟ್ ದ ಟೀಮ್ ಡೌನ್. ಇದೇನ್ ಮಾಡ್ತಾ ಇದೆ? ಬ್ಲೇಮ್ ಅನ್ನ ಮಾಡ್ತಾ ಇದೆ. ಬ್ಲೇಮ್ ಅಂತಂದ್ರೆ ಏನು? ದೂಷಿಸು. ಯಾರೋ ಮಾಡಿದ ತಪ್ಪಿಗೆ ಏನ್ ಮಾಡ್ತಾ ಇದೀವಿ? ದೋಷಣೆಯನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಬನ್ನಿ. ಕ್ವಶನ್ ನಂಬರ್ 12 now. ನೋಡ್ಕೊಳ್ರಿ ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿದೆ. ಸಿ, ದಿಸ್ ಈಸ್ ಮಿಸ್ಟರ್ ರಾವಿ ಹೂ ಈಸ್ ಯುವರ್ ಮ್ಯಾಥ್ಸ್ ಟೀಚರ್. ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ವಾಕ್ಯಗಳನ್ನ ನಾವು ನೋಡ್ತೀವಿ. ನೋಡ್ರಿ ಇದೇನಿದೆ? ಸಿ ನೋಡಿ, ದಿಸ್ ಇಸ್ ಮಿಸ್ಟರ್ ರವಿ, ನಿಮ್ಮ ಮ್ಯಾಥ್ಸ್ ಟೀಚರು ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾ ಇದೆ. ಅದು ಏನನ್ನ ಮಾಡ್ತಾ ಇದೆ? ಈ ಒಂದು ವಾಕ್ಯದಲ್ಲಿ ಏನ್ ಫಂಕ್ಷನ್ ಇದೆ? ಇಂಟ್ರೊಡ್ಯೂಸಿಂಗ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಇಟ್ ಇಸ್ ನಾಟ್ ಗ್ರೀಟಿಂಗ್, ಇಟ್ ಇಸ್ ನಾಟ್ ಕಂಪ್ಲೇನಿಂಗ್, ಇಟ್ ಇಸ್ ನಾಟ್ ಸಜೆಸ್ಟಿಂಗ್ ಎನಿಥಿಂಗ್, ಬಟ್ ಇಟ್ ಈಸ್ ಇಂಟ್ರೊಡ್ಯೂಸಿಂಗ್ ಸಮ್ವನ್. ಇಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಇಂಟ್ರೊಡಕ್ಷನ್ ಅನ್ನು ಕೊಡ್ತಾ ಇದೆ. ಇಂಟ್ರೊಡ್ಯೂಸಿಂಗ್. ಮುಂದಿನ ಪ್ರಶ್ನೆ ನೋಡ್ಕೊಡ್ರಿ. ಕ್ವಶನ್ ನಂಬರ್ 13. ಕ್ಯಾನ್ ಯು ಪ್ಲೀಸ್ ಟೆಲ್ ಮೀ ವಾಟ್ ಈಸ್ ಮೀನ್ ಬೈ ಕಾರ್ಡಿಯೋಲಾಜಿ? ಕ್ಯಾನ್ ಯು ಪ್ಲೀಸ್ ಟೆಲ್ ಮೀ ವಾಟ್ ಈಸ್ ಮೀನ್ ಬೈ ಕಾರ್ಡಿಯೋಲಾಜಿ? ಇಲ್ಲಿ ನೋಡ್ಕೊಳ್ರಿ, ಒಂದು ಪ್ರಶ್ನೆ ಇದೆ. ಇಲ್ಲಿ ಕ್ಯಾನ್ ಅಂತಕ್ಕಂಥ ಮಾಡೆಲ್ ವರ್ಬ್ ಇದೆ, ಗೊತ್ತಾಯ್ತಲ್ಲ? ಇದೇನ್ ಮಾಡ್ತಾ ಇದೆ? ಈ ಒಂದು ವಾಕ್ಯದಲ್ಲಿ ಏನ್ ಫಂಕ್ಷನ್ ಇದೆ? ಗಿವಿಂಗ್ ಇನ್ಫಾರ್ಮೇಶನ್, ಗಿವಿಂಗ್ ಪರ್ಮಿಷನ್, ಸೀಕಿಂಗ್ ಇನ್ಫಾರ್ಮೇಶನ್, ಸೀಕಿಂಗ್ ಪರ್ಮಿಷನ್. ಕ್ಯಾನ್ ಯು ಪ್ಲೀಸ್ ಟೆಲ್ ಮೀ ವಾಟ್ ಈಸ್ ಮೀನ್ ಬೈ ಕಾರ್ಡಿಯೋಲಾಜಿ? ಏನ್ ಮಾಡ್ತಾ ಇದೆ? ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದೆಯಾ? ಇಲ್ಲ. ಗಿವಿಂಗ್ ಪರ್ಮಿಷನ್, ಈ ವಾಕ್ಯ ಪರ್ಮಿಷನ್ ಅನ್ನು ಕೊಡ್ತಾ ಇದೆಯಾ? ಇಲ್ಲ. ಸೀಕಿಂಗ್ ಇನ್ಫಾರ್ಮೇಶನ್, ಎಸ್ ರೈಟ್. ಇಲ್ಲಿ ಯಾವುದೋ ಒಂದು ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈ ವಾಕ್ಯ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಸೀಕಿಂಗ್ ಇನ್ಫಾರ್ಮೇಶನ್, ಸೀಕಿಂಗ್ ಪರ್ಮಿಷನ್ ಅಲ್ಲ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯು ಸಿ ಒನ್ಸ್ ಅಗೇನ್, ಕ್ಯಾನ್ ಯು ಪ್ಲೀಸ್ ಟೆಲ್ ಮೀ ವಾಟ್ ಇಸ್ ಮೀನ್ ಬೈ ಕಾರ್ಡಿಯೋಲಾಜಿ? ಕಾರ್ಡಿಯೋಲಾಜಿ ಅಂತಂದ್ರೆ ಏನು
ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಏನ್ ಮಾಡ್ತಾ ಇದೆ, ಪ್ರಯತ್ನ ಪಡ್ತಾ ಇದೆ. ಸೀಕಿಂಗ್ ಇನ್ಫಾರ್ಮೇಶನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. Now let's go to question number 14. 14 question ಈ ರೀತಿಯಾಗಿದೆ ನೋಡ್ಕೊಳ್ರಿ. Of course you may use my books. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ. Of course, ಖಂಡಿತವಾಗಿಯೂ ನೀನು ನನ್ನ ಪುಸ್ತಕಗಳನ್ನ ಯೂಸ್ ಮಾಡಬಹುದು. ಖಂಡಿತವಾಗಿಯೂ ನೀನು ನನ್ನ ಪುಸ್ತಕಗಳನ್ನ ಏನ್ ಮಾಡಬಹುದು, ಬಳಸಬಹುದು ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದೆ. ಇಲ್ಲಿ ಏನ್ ಮಾಡ್ತಾ ಇದೆ, ಸೀಕಿಂಗ್ ಇನ್ಫಾರ್ಮೇಶನ್, ಗಿವಿಂಗ್ ಪರ್ಮಿಷನ್, ಗಿವಿಂಗ್ ಇನ್ಸ್ಟ್ರಕ್ಷನ್, ಗಿವಿಂಗ್ ಡೈರೆಕ್ಷನ್. ಇಟ್ಸ್ ವೆರಿ ಈಸಿ. ಇಟ್ಸ್ ಗಿವಿಂಗ್ ಪರ್ಮಿಷನ್. ನಿಮ್ಮ ಫ್ರೆಂಡ್ ನಿಮಗೆ ಕೇಳಿದಾನೆ, ನಾನು ನಿನ್ನ ಬುಕ್ ಅನ್ನು ಯೂಸ್ ಮಾಡಬಹುದಾ ಅಂತ ಹೇಳಿ, ಅವಾಗ ನೀವು ಹೇಳ್ತೀರಿ ಅಫ್ ಕೋರ್ಸ್ ಯು ಮೇ ಯೂಸ್ ಮೈ ಬುಕ್ಸ್. ನೀವೇನ್ ಮಾಡ್ತಾ ಇದೀರಿ, ಪರ್ಮಿಷನ್ ಅನ್ನು ಕೊಡ್ತಾ ಇದ್ದೀರಿ. ಗಿವಿಂಗ್ ಪರ್ಮಿಷನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೋ ಟು ಕ್ವೆಶ್ಚನ್ ನಂಬರ್ 15. Could you please tell me how can I reach nearby petrol pump? How can I reach nearby petrol pump? ಇಲ್ಲಿ ಕಮ್ಮ ಮಾಡ್ಕೊಡ್ರಿ. How can I reach nearby petrol pump? ದಾರಿಯಲ್ಲಿ ಹೋಗ್ತಾ ಇದ್ರಿ, ನಿಮ್ಮ ಬೈಕ್ ನಲ್ಲಿ ಪೆಟ್ರೋಲ್ ಆಗಿದೆ, ನಿಮಗೆ ಗೊತ್ತಿಲ್ಲ, ನೀವು ಹೊಸಬ್ರು ಇದ್ದೀರಿ, ಪೆಟ್ರೋಲ್ ಪಂಪ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಅವಾಗ ಕೇಳ್ತಾರೆ ಏನಂತ ಹೇಳಿ, could you please tell me how can I reach nearby petrol pump? ನಾನು ಇಲ್ಲಿ ನಿಯರ್ ಬೈ ಇರ್ತಕ್ಕಂಥ ಪೆಟ್ರೋಲ್ ಪಂಪ್ಗೆ ಯಾವ ರೀತಿಯಾಗಿ ರೀಚ್ ಆಗ್ಬಹುದು, ಬಿಕಾಸ್ ನಿಮಗೆ ದಾರಿ ಗೊತ್ತಿಲ್ಲ. ಸೊ ಆಲ್ರೆಡಿ ನಾನು ಆನ್ಸರ್ ಹೇಳೇ ಬಿಟ್ಟೆ ನಿಮಗೆ. ಇಲ್ಲೇನಿದೆ, ಗಿವಿಂಗ್ ಡೈರೆಕ್ಷನ್. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಗಿವಿಂಗ್ ಡೈರೆಕ್ಷನ್, ಆಸ್ಕಿಂಗ್ ಫಾರ್ ಡೈರೆಕ್ಷನ್, ಸಾರಿ, ಮೇಕಿಂಗ್ ಫಾರ್ ರಿಕ್ವೆಸ್ಟ್, ಮೇಕಿಂಗ್ an order. Which is the right one here? ಇಲ್ಲಿ ನೋಡ್ಕೊಳ್ರಿ. Could you please tell me how can I reach nearby petrol pump? ಏನ್ ಆನ್ಸರ್ ಇದೆ, ಅದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಏನಿದೆ, ಗಿವಿಂಗ್ ಡೈರೆಕ್ಷನ್. ಇದು ಡೈರೆಕ್ಷನ್ ಅನ್ನು ಕೊಡ್ತಾ ಇದೆಯಾ, ಇಲ್ಲ, ರಾಂಗ್ ಆಗಿದೆ. ಮೇಕಿಂಗ್ ರಿಕ್ವೆಸ್ಟ್ ಅನ್ನು ಮಾಡ್ಕೊಳ್ತಾ ಇದೆಯಾ, ಇಲ್ಲ. ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ಶಬ್ದ ನೋಡ್ಕೊಳ್ರಿ. ಒಂದ್ ವೇಳೆ ಈ ವಾಕ್ಯ ಅಂಡರ್ಲೈನ್ ಆಗಿದ್ರೆ ಅದೇನಾಗ್ತಾ ಇತ್ತು, ರಿಕ್ವೆಸ್ಟ್ ಆಗ್ತಾ ಇತ್ತು. ಬಟ್ ಇಲ್ಲಿ ಏನಾಗಿದೆ, ಹೌ ಕ್ಯಾನ್ ಐ ರೀಚ್ ನಿಯರ್ ಬೈ ಪೆಟ್ರೋಲ್ ಪಂಪ್ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದೆ. ಇದು ಆರ್ಡರ್ನ ಮಾಡ್ತಾ ಇದೆಯಾ, ಇಲ್ಲ. ಹಾಗಾದ್ರೆ ಇದು ಏನೇನ್ ಮಾಡ್ತಾ ಇದೆ, ಯಾವುದು ಕರೆಕ್ಟ್ ಆಗಿದೆ ಇಲ್ಲಿ, ಆಸ್ಕಿಂಗ್ ಫಾರ್ ಡೈರೆಕ್ಷನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೋ ಟು ಕ್ವೆಶ್ಚನ್ ನಂಬರ್ 17. ಕ್ವೆಶ್ಚನ್ ನಂಬರ್ 17. ಪ್ರಶ್ನೆ ನಂಬರ್ 17 ಈ ರೀತಿಯಾಗಿದೆ ನೋಡ್ಕೊಳ್ರಿ. ಟುಮಾರೋ ಆಲ್ ಆಫ್ ಯು ಕಮ್ ಇನ್ ಟೈಮ್. ನಾಳೆ ಎಲ್ಲರೂ ಟೈಮಿನಲ್ಲಿ ಬನ್ನಿ. ನಾಳೆ ಎಲ್ಲರೂ ಕೊಟ್ಟಿರ್ತಕ್ಕಂಥ ಸಮಯದೊಳಗೆ ಬನ್ನಿ. ಎಲ್ಲಿ ಬರಬೇಕು ಅದು ನಮಗೆ ಗೊತ್ತಿಲ್ಲ, ಎಲ್ಲಿ ಬರ್ಬೇಕಂತ ಹೇಳಿ. ಇಲ್ಲಿ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಅದನ್ನ. ಟುಮಾರೋ ಆಲ್ ಆಫ್ ಯು ಕಮ್ ಇನ್ ಟೈಮ್. ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಹೇಳ್ಬೋದು, ಎಲ್ಲಿಗೂ ಹೋಗ್ತಾ ಇದ್ದೀರಿ, ಟೈಮ್ನೊಳಗೆ ಬನ್ನಿ ಅಂತ ಹೇಳ್ತಾರೆ. ಅಥವಾ ಟೀಚರ್ಸು ಮಕ್ಕಳಿಗೆ ಹೇಳ್ತಾರೆ, ಆಫೀಸ್ನಲ್ಲಿ ಕಲೀಗ್ಸ್ಗೆ ಆಫೀಸರ್ ಹೇಳ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತಾರೆ. ಇಲ್ಲಿ ನೋಡ್ಕೊಳ್ರಿ. ಈಸ್ ಇಟ್ ಗಿವಿಂಗ್ ಡೈರೆಕ್ಷನ್, ಆಸ್ಕಿಂಗ್ ಫಾರ್ ಡೈರೆಕ್ಷನ್, ಆರ್ ಆರ್ಡರಿಂಗ್, ಆರ್ ಗಿವಿಂಗ್ ಇನ್ಸ್ಟ್ರಕ್ಷನ್? ಇದು ಡೈರೆಕ್ಷನ್ ಅನ್ನ ಕೊಡ್ತಾ ಇದೆಯಾ, ಇಲ್ಲ. ಪರ್ಮಿಷನ್ ಅನ್ನ, ಆಸ್ಕಿಂಗ್ ಫಾರ್ ಡೈರೆಕ್ಷನ್, ಡೈರೆಕ್ಷನ್ ಅನ್ನ ಕೇಳ್ತಾ ಇದೆಯಾ, ಇಲ್ಲ. ಇದು ಆರ್ಡರ್ನ ಮಾಡ್ತಾ ಇದೆಯಾ, ನೋಡ್ಕೊಳ್ರಿ. ಒಂದ್ಸರಿ ಓದ್ಕೊಳ್ರಿ. ಟುಮಾರೋ ಆಲ್ ಆಫ್ ಯು ಕಮ್ ಇನ್ ಟೈಮ್. ನಾಳೆ ಎಲ್ಲರೂ ಸಮಯದೊಳಗೆ ಬನ್ನಿ. ಇದು ಆರ್ಡರ್ನ ಸಹಿತ ಮಾಡ್ತಾ ಇಲ್ಲ. ಇದೇನ್ ಮಾಡ್ತಾ ಇದೆ, ಗಿವಿಂಗ್ ಇನ್ಸ್ಟ್ರಕ್ಷನ್. ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾ ಇದೆ, ಸಾದಾ ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾ ಇದೆ. ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಹಿಯರ್. ಲೆಟ್ಸ್ ಸಿ ಕ್ವೆಶ್ಚನ್ ನಂಬರ್ 18 now. If you don't work hard, you will fail in the exam. ನೀನು ಒಂದು ವೇಳೆ ಹಾರ್ಡ್ ವರ್ಕ್ ಅನ್ನ ಮಾಡದೇ ಇದ್ರೆ ನೀನು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತೀಯಾ. ಇಲ್ಲ ಏನ್ ಮಾಡ್ತಾ ಇದೆ ಇದು, ಟು ಥ್ರೀಟ್. ಏನ್ ಮಾಡ್ತದೆ, ಭಯವನ್ನ ಪಡಿಸ್ತಾ ಇದೆಯಾ, ಅಥವಾ ಅಂಜಿಕೆಯನ್ನು ಹಾಕ್ತಾ ಇದೆಯಾ, ಅಥವಾ ಬ್ಲೇಮ್ ಅನ್ನ ಮಾಡ್ತಾ ಇದೆಯಾ. ಬ್ಲೇಮ್ ಅಂತಂದ್ರೆ ದೂಷಿಸ್ತಾ ಇದೆಯಾ, ಅಥವಾ ಕನ್ಸೋಲ್ ಅನ್ನ ಮಾಡ್ತಾ ಇದೆಯಾ, ಸಮಾಧಾನವನ್ನ ಪಡಿಸ್ತಾ ಇದೆಯಾ, ಅಥವಾ ಆಫರ್ ಅನ್ನ ಮಾಡ್ತಾ ಇದೆಯಾ, ಆಫರ್ ಅನ್ನ ಕೊಡ್ತಾ ಇದೆ. ಏನ್ ಮಾಡ್ತಿದೆ ನೋಡ್ರಿ. If you don't work hard, you will fail in the exam. ಇದು ಆಫರ್ ಅನ್ನ ಮಾಡ್ತಾ ಇಲ್ಲ, ಕನ್ಸೋಲ್ ಅನ್ನ ಮಾಡ್ತಾ ಇಲ್ಲ, ಇದು ಬ್ಲೇಮ್ ಅನ್ನ ಸಹಿತ ಮಾಡ್ತಾ ಇಲ್ಲ, ಇದು ಥ್ರೀಟ್ ಅನ್ನ ಮಾಡ್ತಾ ಇದೆ. ಥ್ರೀಟ್ ಅಂತಂದ್ರೆ ಅಂಜಿಕೆಯನ್ನ ಹಾಕ್ತಾ ಇದೆ ಈ ವಾಕ್ಯ. ಅಂಜಿಕೆ ಅಂದ್ರೆ ಆ ರೀತಿಯಾಗಿರ್ತಕ್ಕಂಥ ದೊಡ್ಡ ಅಂಜಿಕೆ ಇಲ್ಲ. ಇಫ್ ಯು ಡೋಂಟ್ ವರ್ಕ್ ಹಾರ್ಡ್, ಯು ವಿಲ್ ಫೇಲ್ ಇನ್ ದ ಎಕ್ಸಾಮ್. ನೀನು ಒಂದ್ ವೇಳೆ ಹಾರ್ಡ್ ವರ್ಕ್ ನ ಮಾಡದೇ ಇದ್ರೆ ನೀನು ಎಕ್ಸಾಮ್ ನಲ್ಲಿ ಫೇಲ್ ಆಗ್ತೀಯಾ ಅಂತಕ್ಕಂಥದ್ದನ್ನ, ಫಿಯರ್ ಅನ್ನ ತೋರಿಸ್ತಾ ಇದ್ದು. ದಿಸ್ ಎಕ್ಸ್ಪ್ರೆಸಿಂಗ್ ಥ್ರೀಟ್. ಥ್ರೀಟ್ ಅಂತಂದ್ರೆ ಭಯ. ಥ್ರೀಟ್ ಅಂತಂದ್ರೆ ಏನು, ಭಯ ಅಥವಾ ಅಂಜಿಕೆ ಅಂತ ಅರ್ಥ. ನೋಡ್ಕೊಡ್ರಿ. ಹಾಗಾದ್ರೆ ಮನೆ ಪ್ರಶ್ನೆ ಬನ್ನಿ. ಕ್ವಶನ್ ನಂಬರ್ 19 ನಾವು. ಕೊನೆಯ ಪ್ರಶ್ನೆ ಬನ್ನಿ, ಕೊನೆಯ 2 ಪ್ರಶ್ನೆಗೆ.
ಇಲ್ಲಿ 19 ಕ್ವಶನ್ ಆಲ್ರೆಡಿ ಈ ಕ್ವಶನ್ ಆಗಿದೆ. ಇಲ್ಲಿ ಕ್ವಶನ್ ನಂಬರ್ 19 ನೋಡ್ಕೊಳ್ರಿ. ಇಲ್ಲಿ ನೋಡ್ಕೊಳ್ಳಿ ಕ್ವಶನ್ ನಂಬರ್ 18. ಡ್ರಿಂಕ್ ಮಿಲ್ಕ್ ಎವ್ರಿ ಡೇ ಸೊ ದಟ್ ಯು ವಿಲ್ ಬಿ ವೆರಿ ಸ್ಟ್ರಾಂಗ್. ನೀನು ದಿನಾಲು ಮುಂಜಾನೆ ಹಾಲನ್ನ ಕುಡಿ, ನೀನು ಸ್ಟ್ರಾಂಗ್ ಆಗ್ತೀಯ ಅಂತಕ್ಕಂಥ ಒಂದು ವಾಕ್ಯವನ್ನ ಡಾಕ್ಟರ್ ಹೇಳಿದ್ರು. ನೀವು ಯಾವಾಗ ದವಾಖಾನೆಗೆ ಹೋದಿದ್ರಿ, ಹಾಸ್ಪಿಟಲ್ಗೆ ಹೋಗ್ತಿದ್ರಿ, ಅವಾಗ ನಿಮ್ ಡಾಕ್ಟರ್ ನಿಮ್ಗೊಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತಾನೆ. ಏನಂತೇಳಿ, ಡ್ರಿಂಕ್ ಮಿಲ್ಕ್ ಎವ್ರಿ ಡೇ ಸೊ ದಟ್ ಯು ವಿಲ್ ಬಿ ವೆರಿ ಸ್ಟ್ರಾಂಗ್. ಇದೇನ್ ಮಾಡ್ತಾ ಇದೆ? ಗಿವಿಂಗ್ ಅಡ್ವೈಸ್ ಆರ್ ಗಿವಿಂಗ್ ಸಜೆಷನ್ ಆರ್ ಗಿವಿಂಗ್ ಡೈರೆಕ್ಷನ್ ಆರ್ ಸೀಕಿಂಗ್ ಪರ್ಮಿಷನ್. ಪರ್ಮಿಷನ್ ಅನ್ನ ಹೇಳ್ತಾ ಇಲ್ಲ, ಅದು ಡೈರೆಕ್ಷನ್ ಅನ್ನ ಕೊಡ್ತಾ ಇಲ್ಲ. ಇಲ್ಲಿ ಎರಡಿದೆ ನೋಡ್ಕೊಳ್ಳಿ, ಎರಡರಲ್ಲಿ ಒಂದನ್ನು ಹೇಳ್ಬೇಕದು. ಇಸ್ ಇಟ್ ಗಿವಿಂಗ್ ಅಡ್ವೈಸ್ ಆರ್ ಗಿವಿಂಗ್ ಸಜೆಷನ್? Always your doctors give you advice, not suggestion. So option A is the right answer. Drink milk every day so that you will be very strong. It is advice given to you. ಇಲ್ಲಿ ಸಜೆಷನ್ ಏನಿದೆ ತಪ್ಪಾಗ್ತದೆ, ಅದು ಬೇರೆ ಆಗ್ತದೆ. ನೋಡ್ಕೊಳ್ಳಿ, ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಏನು? ಗಿವಿಂಗ್ ಅಡ್ವೈಸ್. ಸಮ್ ಟೈಮ್ ನಾವು ಏನ್ ಮಾಡ್ಬೋದು, ಕನ್ಫ್ಯೂಸ್ ಮಾಡ್ಕೊಳ್ಬೋದು, ಇದು ಸಜೆಷನ್ ಅಥವಾ ಅಡ್ವೈಸ್ ಅಂತೇಳಿ. ಇದು ಅಡ್ವೈಸ್ ಇದೆ, ಇದೇನಿದೆ? ಅಡ್ವೈಸ್ ಇದೆ, ಸಲಹೆ ಇದು. ನೋಡ್ರಿ, ಮುಂದಿನ ಪ್ರಶ್ನೆಗೆ ಬನ್ನಿ. ಕ್ವಶನ್ ನಂಬರ್ 20, the final question. Today, let us see the final question and let's wind up this class. Question number 20 is like this. Please forgive me for all I have done. Please forgive me for all I have done. ನಾನು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳಿಗೆ ನನ್ನನ್ನು ಕ್ಷಮಿಸು. ನೀವೇನೋ ಒಂದು ತಪ್ಪು ಕಾರ್ಯವನ್ನು ಮಾಡಿರ್ತೀವಿ, ಅವಾಗ ಕ್ಷಮಿಸು ಅಂತ ಕೇಳ್ತೀರಿ. Please forgive me for all I have done. ಆಪ್ಷನ್ಸ್ ಏನಿದೆ ನೋಡ್ಕೊಳ್ರಿ. ಮೇಕಿಂಗ್ ಅ ರಿಕ್ವೆಸ್ಟ್, ಅಪಲೈಸಿಂಗ್, ಕಂಪ್ಲೇನಿಂಗ್ ಆರ್ ಬ್ಲೇಮಿಂಗ್. ದೂಷಿಸ್ತಾ ಇದೆಯಾ? ಇಲ್ಲ. ಕಂಪ್ಲೇಂಟ್ ಮಾಡ್ತಾ ಇದೆಯಾ? ಇಲ್ಲ. ಇದು ರಿಕ್ವೆಸ್ಟ್ ಅನ್ನು ಮಾಡ್ಕೊಳ್ತಾ ಇದೆಯಾ? ಪ್ಲೀಸ್ ಫಾರ್ಗಿವ್ ಮೀ ಫಾರ್ ಆಲ್ ಐ ಹ್ಯಾವ್ ಡನ್. ಇಲ್ಲಿ ನೋಡ್ಕೊಳ್ರಿ, ಪ್ಲೀಸ್ ಫಾರ್ಗಿವ್ ಮೀ ಅಂತಕ್ಕಂಥದ್ದು ವಾಕ್ಯ ಏನ್ ತೋರಿಸ್ತದೆ? ರಿಕ್ವೆಸ್ಟ್ ಅಂತ ತೋರಿಸ್ತದೆ. ಬಟ್ ಮುಂದೆ ಏನಿದೆ? ಯಾವ ವಾಕ್ಯ ಕಂಟಿನ್ಯೂ ಏನಾಗಿದೆ? ಫಾರ್ ಆಲ್ ಐ ಹ್ಯಾವ್ ಡನ್. ನಾನು ಮಾಡಿರ್ತಕ್ಕಂಥ ಎಲ್ಲದರ ಬಗ್ಗೆ ನನಗೆ ಏನ್ ಮಾಡು? ಕ್ಷಮಿಸು. ಫಾರ್ಗಿವ್ ಮೀ ಅಂತಕ್ಕಂಥದ್ದು ಇಲ್ಲಿ ನೋಡ್ಕೊಳ್ರಿ. ಸೊ ಹಾಗಾಗಿ ಇದು ಏನ್ ಮಾಡ್ತಾ ಇದೆ? ರಿಕ್ವೆಸ್ಟ್ ಅನ್ನು ಸಹಿತ ಮಾಡ್ತಾ ಇಲ್ಲ. ಇದು ಏನ್ ಮಾಡ್ತಾ ಇದೆ? ಇದು ಅಪಲೈಸಿಂಗ್, ಮಾಡಿರ್ತಕ್ಕಂಥ ತಪ್ಪಿಗೆ ಕ್ಷಮೆಯನ್ನ ಕೇಳ್ತಾ ಇದೆ, ಕ್ಷಮೆಯನ್ನ ಯಾಚಿಸ್ತಾ ಇದೆ. ನೋಡ್ಕೊಳ್ರಿ, ಅಪಲೈಸಿಂಗ್, ಕ್ಷಮೆಯನ್ನ ಯಾಚಿಸ್ತಾ ಇದೆ. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಡಿಸ್ಕಸ್ಡ್ ಸಮ್ 20 ಕ್ವಶನ್ಸ್ ಆನ್ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್. ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳಾಗ್ತದೆ. ಸೊ ಇದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳು ಬರಬೇಕಂತೇನಿಲ್ಲ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಗಳು ಬರ್ಬೋದು. ಬಟ್ ಅವುಗಳಲ್ಲಿ ಇನ್ಫಾರ್ಮೇಶನ್ ಏನಿರ್ತದೆ? ಫಂಕ್ಷನ್ ಏನಿರ್ತದೆ? ಸೀಕಿಂಗ್ ಇನ್ಫಾರ್ಮೇಶನ್ ಇರ್ತದೆ, ಸೀಕಿಂಗ್ ಪರ್ಮಿಷನ್ ಇರ್ತದೆ, ಗಿವಿಂಗ್ ಡೈರೆಕ್ಷನ್ ಇರ್ತದೆ, ಆಸ್ಕಿಂಗ್ ಫಾರ್ ಡೈರೆಕ್ಷನ್ ಇರ್ತದೆ, ರಿಕ್ವೆಸ್ಟ್ ಇರ್ತದೆ, ಬ್ಲೇಮಿಂಗ್ ಇರ್ತದೆ, ಆರ್ಡರಿಂಗ್ ಇರ್ತದೆ, ಕಮಾಂಡಿಂಗ್ ಇರ್ತದೆ, ಸಜೆಷನ್ ಇರ್ತದೆ. ಗೊತ್ತಾಯ್ತಲ್ಲ? ಈ ರೀತಿಯಾಗಿರ್ತಕ್ಕಂಥ ಫೀಲಿಂಗ್ಸ್ ಅನ್ನ ಕೊಟ್ಟಿರ್ತಕ್ಕಂಥ ಥಾಟ್ಸ್ಗಳಲ್ಲಿ, ಐಡಿಯಾಸ್ಗಳಲ್ಲಿ ಅಥವಾ ವಾಕ್ಯಗಳಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ನೀವೇನು ಮಾಡಬೇಕು? ಮೋಡಲ್ ಆಕ್ಸಿಲರಿ ವರ್ಬ್ಗಳ ಬಗ್ಗೆ ಇರ್ತಕ್ಕಂಥ ವಾಕ್ಯಗಳನ್ನು ಓದ್ಕೊಳ್ರಿ. ಸಾಕಷ್ಟು ಬುಕ್ಸ್ಗಳನ್ನು ಓದ್ರಿ. ಆ ಕೊಟ್ಟಿರ್ತಕ್ಕಂಥ ಬುಕ್ಸ್ಗಳಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳಲ್ಲಿ ಎಲ್ಲೆಲ್ಲಿ ಮೋಡಲ್ ವರ್ಬ್ಸ್ ಯೂಸ್ ಆಗಿದ್ದಾವೆ ಅಥವಾ ಯಾವುದಾದ್ರೂ ಸ್ಟೇಟ್ಮೆಂಟು, ಇಂಪರೇಟಿವ್ ಸೆಂಟೆನ್ಸು, ಇವುಗಳ ಅರ್ಥ ಏನು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಕೊಂಡ್ರೆ ವೆರಿ ವೆರಿ ಈಸಿಲಿ ನೀವೇನು ಮಾಡ್ಬೋದು? ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ಬೋದು. ಏನು ಈಸಿ ಆಗಿದೆ? ಇಲ್ಲಿ 4 ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ ಆಲ್ರೆಡಿ. ಅಲ್ಲಿ ನೀವು ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಏನ್ ಮಾಡ್ಬೇಕು? ಇದು ಯಾವುದನ್ನ ಇಲ್ಲಿ ನೋಡ್ಕೊಳ್ರಿ. ಪ್ಲೀಸ್ ಫಾರ್ಗಿವ್ ಮೀ ಫಾರ್ ಆಲ್ ಐ ಹ್ಯಾವ್ ಡನ್. ಇಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಬಹುದು. ಪ್ಲೀಸ್ ಅಂತಂದ್ರೆ ನೀವು ಮೊದಲಿಗೆ ನಮ್ಗೆ ಬರ್ತಕ್ಕಂಥದ್ದು ಏನು? ಪ್ಲೀಸ್ ಅಂತಂದ್ರೆ ರಿಕ್ವೆಸ್ಟ್ ಅಂತ ಅರ್ಥ, ವಿನಂತಿ ಅಂತ ಅರ್ಥ. ಹಾಗಾಗಿ ನಾವು ಏನ್ ಮಾಡ್ತೀವಿ? ಮೇಕಿಂಗ್ ರಿಕ್ವೆಸ್ಟ್ ಅಂತ ಹೇಳಿ ಹರಿಯಾಗಿ ಆನ್ಸರ್ ಮಾಡ್ತೀವಿ. ಹಾಗಲ್ಲ, ಅದು ಕೊಟ್ಟಿರ್ತಕ್ಕಂಥ ವಾಕ್ಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು. ಪ್ಲೀಸ್ ಫಾರ್ಗಿವ್ ಮೀ ಫಾರ್ ಆಲ್ ಐ ಹ್ಯಾವ್ ಡನ್. ಇಲ್ಲಿ ಅಪಲಾಜಿಯನ್ನ ಮಾಡ್ತಾ ಇದೆ, ಕ್ಷಮೆಯನ್ನ ಕೇಳ್ತಾ ಇದೆ. ಇದು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇಲ್ಲ. ಇದೇನ್ ಮಾಡ್ತದೆ? ಅಪಲೈಸ್ ಅಂತಂದ್ರೆ ನೀವು ಕ್ಷಮೆಯನ್ನ ಹೆಚ್ಚಿಸ್ತಾ ಇದೆ. ಈ ರೀತಿಯಾಗಿ ಸೊ ಸಾಕಷ್ಟು ಗಮನವಿಟ್ಟು ಆ ಪ್ರಶ್ನೆಯನ್ನ ಓದಿದ್ರೆ ನಿಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ. ವೆರಿ ಈಸಿಯಾಗಿ ನೀವೇನ್ ಮಾಡ್ಬೋದು? ಆನ್ಸರ್ಗಳನ್ನ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ ಅವರ್ ಟುಡೇಸ್ ಕ್ಲಾಸ್. ಲೆಟ್ ಅಸ್ ಪಿಕ್ ಅಪ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್. Let me come in the next video. Till then, take care. Goodbye. Jai Hind.